ಈ ಒಂದು ಕಾರ್ಯಕ್ರಮದ ನೇತೃತ್ವ ಮತ್ತು ಕಾರ್ಯಕ್ರಮ ಉದ್ಘಾಟನೆಗಾಗಿ ವಿಜಯಪುರ ಜಿಲ್ಲೆಯನ್ನು ಜಲಕ್ರಾಂತಿಯನ್ನು ಮಾಡಿದಂತಹ ಆಧುನಿಕ ಭಗೀರಥ ಇದೀಗ ಔದ್ಯೋಗಿಕ ಕ್ರಾಂತಿಗೆ ಒಂದು ಮುನ್ನುಡಿ ಬರೆದಂತಹ ಮಹಾನ್ ನೇತಾರ ಬರಗಾಲದ ಜಿಲ್ಲೆಯ ಏನು ಪಟ್ಟ ಇತ್ತು ಅದನ್ನು ಅಳಿಸಿ ಹಾಕುವಲ್ಲಿ ಅವಿರತ ಶ್ರಮವನ್ನು ಹಾಕುತ್ತಿರುವಂತಹ ಡಾಕ್ಟರ್ ಎಂ ಬಿ ಪಾಟೀಲ್ರವರು ಆ ಕಾರ್ಯಕ್ರಮದ ಉಪಸ್ಥಿತರಿದ್ದು ಧರ್ಮಸಭೆ ಮತ್ತು ಜಾತ್ರಾ ಮಹೋತ್ಸವನ ಉದ್ಘಾಟನೆ ಮಾಡಲಿದ್ದಾರೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಪರಮಪೂಜ್ಯ ಧನಸಿಂಗ್ ಮಹಾರಾಜರು ಕಾಳಿಕಾದೇವಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಸೂರಿತೋಂಡ ನಮ್ಮೂರ್ ಅವರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ವೇದಿಕೆ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು ವೇದಿಕೆ ಮೇಲೆ ಪರಿಚಯ ಮಾಡಿಕೊಡ್ತೀನಿ. ನನ್ನ ಬಲಭಾಗದಲ್ಲಿ ಮಧ್ಯದಲ್ಲಿ ಪರಮಪೂಜ್ಯ ಧನಸಿಂಹ ಮಹಾರಾಜರು, ಕಾಳಿಕಾದೇವಿಯ ಆರಾಧಕರು ಹಾಗೂ ಕಾಳಿಕಾದೇವಿ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಕೂಡ ಹೌದು, ಧರ್ಮಾಧಿಕಾರಿಗಳು ಹೌದು. ಅವರ ಬಲಭಾಗದಲ್ಲಿ ಶ್ರೀ ಬಿ ಬಿ ಲಮಾಣಿಯವರು, ಜಿಲ್ಲೆಯ ಬಂಜಾರ ಸಮಾಜದ ಮುಖಂಡರು, ಹಿರಿಯರು ಹಾಗೂ ಮಾರ್ಗದರ್ಶಕರು. ಅವರ ಬಲಭಾಗದಲ್ಲಿ ಶ್ರೀ ಮಹದೇವ್ ರಾಠೋಡ್ ಅವರು, ವಿಜಯಪುರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ. ಅವರ ಬಲಭಾಗದಲ್ಲಿ ಶ್ರೀ ಮೋಹನ್ ಚವಾಣ್ ಅವರು, ಪ್ರಥಮ ದರ್ಜೆ ಗುತ್ತಿಗೆದಾರಿದ್ದಾರೆ. ನನ್ನ ಎಡಭಾಗದಲ್ಲಿ ಯುವ ಮುಖಂಡರು, ಉತ್ಸಾಹಿ ತರುಣರಂತಹ ರವಿ ರಾಠೋಡ್ರವರು. ಅವರ ಬಲವಾದ ಶ್ರೀ ಶುಭಂ ನಾಯಕರಿದ್ದಾರೆ, ಅತ್ಯಂತ ಉತ್ಸಾಹಿ ಬಂಜಾರ ಯುವ ಮುಖಂಡರು ಟಕ್ಕಳಕಿಂದ. ವಿಷಯದ ಪ್ರಸ್ತಾಪವನ್ನು ಮೊದಲು ಮಾಡಿ ನಂತರ ಹಿರಿಯರು ಕೂಡ ತಮ್ಮ ಅನಿಸಿಕೆ ಹಂಚಿಕೊಳ್ತಾರೆ. ಬಂಧುಗಳೇ, ಉತ್ತರ ಕನ್ನಡದಲ್ಲಿ ಜಾತ್ರೆಗಳಿಗೆ ಅತ್ಯಂತ ಒಂದು ಹೆಚ್ಚಿನ ಒಂದು ಮಹತ್ವ ಇದೆ. ಜಾತ್ರೆಗಳು ಈ ಆಧುನಿಕ ಜೀವನದ ಭರಾಟೆಯಲ್ಲಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಿರುವಂತಹ ಒಂದು ಸನ್ನಿವೇಶದಲ್ಲಿ, ವಿಶೇಷ ನಮ್ಮ ಉತ್ತರ ಕನ್ನಡದಲ್ಲಿ ಜಾತ್ರೆಗಳು ಸಮಾಜವನ್ನು, ಜನರನ್ನು, ಮನಸ್ಸುಗಳನ್ನು ಮತ್ತೆ ಬೆಸೆಯುವಂತಹ ಒಂದು ಪ್ರಯತ್ನವನ್ನು ಜಾತ್ರಾ ಮಹೋತ್ಸವಗಳು ಮೊದಲು ಮಾಡ್ತಾಯಿದ್ದು, ಈ ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸಿಕೊಳ್ತಾ ಇದೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ವಿಶೇಷವಾಗಿ ಬಂಜಾರರು ಒಂದು ಅಲೆಮಾರಿ ಸಮಾಜ, ಕಾಲದ ಹೊಡೆತಕ್ಕೆ ಒಳಗಾಗಿ ಉಪಜೀವನಕ್ಕಾಗಿ ಅತ್ಯಂತ ಜಗತ್ತಿನಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಹೋಗುವಂತಹ ಸಮಾಜ ಯಾವುದಿದೆ ಅದು ಬಂಜಾರ ಸಮಾಜ. ದಸರೆಯ ನಂತರ ಎಲ್ಲರೂ ಗುಳೆ ಹೋದರೆ ಮತ್ತೆ ಮರಳಿ ಬರೋದು ಮಳೆರಾಯನ ಆಗಮ ಆದ ನಂತರ. ತಮ್ಮ ಹಳ್ಳಿಗಳಲ್ಲಿ ತಮ್ಮ ತಾಣಗಳಿರೋದೇ 3-4 ತಿಂಗಳ, ಮತ್ತೆ ಉತ್ತಿ ಬೆತ್ತಿ ಹೋದರೆ ಮತ್ತೆ ಬರೋದು. ಈ ರೀತಿಯಾದ ಒಂದು ಪ್ರತೀತಿ ಎಲ್ಲ ತಾಂಡಗಳಲ್ಲಿ ನಡೀತಾ ಇದೆ. ಬಹುತರವಾಗಿ ಇದಕ್ಕೆ ಕಾರಣ ಬರಗಾಲ ಹೊತ್ತಂತಹ ಜಿಲ್ಲೆ ಆಗಿತ್ತು. ಹೀಗಾಗಿ ಜಾತ್ರೆಗಳಿಗೆ ಸಮಾಜದ ಅಥವಾ ತಾಂಡದ ಯಾವುದೇ ವ್ಯಕ್ತಿ ವಲಸೆ ಹೋಗಿದ್ರೂ ಕೂಡ ಜಾತ್ರಾ ಸಮಯದಲ್ಲಿ ಮರಳಿ ತನ್ನ ಊರಿಗೆ ಬಂದು ಜಾತ್ರೆಗಳಲ್ಲಿ ಪಾಲ್ಗೊಂಡು ಸಮಾಜದಲ್ಲಿ ಬೆರೆತು ತನ್ನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತಹ ಒಂದು ವೇದಿಕೆ ಈ ಜಾತ್ರಾ ಮಹೋತ್ಸವಗಳು. ಅಂತಹ ನಿಟ್ಟಿನಲ್ಲಿ ತುರುವಿತೋಂಡ ನಂಬರ್ 3ದ ಕಾಳಿಕಾದೇವಿ ಜಾತ್ರಾ ಮಹೋತ್ಸವ ಕೂಡ ಆ ಒಂದು ಕೆಲಸವನ್ನು ಅತ್ಯಂತ
ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ತೊರಿ ತಾಂಡ ನಂಬರ್ 3ರ ಕಾಳಿಕಾದೇವಿ ಜಾತ್ರೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಮಹಾರಾಷ್ಟ್ರ, ಗೋವಾ ಈ ಭಾಗದ ಜನ ಎದುರು ನೋಡ್ತಾರೆ. ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಜಾತ್ರೆ ಆಗ್ತದೆ. ಅತ್ಯಂತ ಶಿಸ್ತುಬದ್ಧ ರೀತಿಯಲ್ಲಿ ಜಾತ್ರಾ ಮಹೋತ್ಸವ ಆಗ್ತದೆ. ತಾವೆಲ್ಲ ಜಾತ್ರೆ ಅಂದ ತಕ್ಷಣ ಅದಕ್ಕೆ ಜಾತ್ರೆ ಅಂತ ಹೆಸರಿಡ್ತೀವಿ, ಅಲ್ಲಿ ಶಿಸ್ತನ್ನು ಯಾರೂ ಅಪೇಕ್ಷೆ ಮಾಡಲ್ಲ. ಏನೇ ಆದರೂ ಕೂಡ ಅದು ಜಾತ್ರೆ ಬಿಡಪ್ಪ ಅಂತದ್ದು. ಆದರೆ ತೊರಿ ತಾಂಡ 3 ನಂಬರ್ ಜಾತ್ರೆ ಅಂದರೆ ಅದು ಶಿಸ್ತಿಗೆ ಹೆಸರುವಾಸಿಯಾದದ್ದು. ಪ್ರಸಾದ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ಆಗ್ತದೆ. ಬಂದಂತಹ ಭಕ್ತರಿಗೆ ಯಾವ ರೀತಿ ತೊಂದರೆ ಆಗದಿರೋ ಹಾಗೆ ಪರಮ ಪೂಜ್ಯ ಧನ್ಸಿಂಗ್ ಮಹಾರಾಜರ ನೇತೃತ್ವ ಸ್ವತಃ ವಹಿಸಿಕೊಂಡು ನಡೆಸ್ಕೊಂಡು ಹೋಗ್ತಾರೆ. ಬಂದಂತಹ ಭಕ್ತಾದಿಗಳು ಪ್ರತಿ ವರ್ಷವೂ ತಮ್ಮ ಅಹವಾಲನ್ನು, ತಮ್ಮ ಬೇಡಿಕೆಗಳನ್ನು ದೇವಿಯಲ್ಲಿ ಸಲ್ಲಿಸಿ ಹೋಗ್ತಾರೆ. ಬರುವ ವರ್ಷಗಳಲ್ಲಿ ಅದು ಯಶಸ್ವಿಯಾಗಿದ್ದನ್ನು ತಾವೇ ಮನಗೊಂಡು ಮತ್ತೆ ಪ್ರತಿ ವರ್ಷ ಬಂದು ತಾಯಿಯ ಒಂದು ಸೇವೆಯಲ್ಲಿ ತೊಡಗ್ತಾ ಇರೋದು ನಾವು ಕಂಡುಕೊಂಡಂತಹ ಒಂದು ಜೀವಂತ ಸಾಕ್ಷಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ತನ್ನಿಮಿತ್ತವಾಗಿ ಈಗಾಗಲೇ ಪರಮ ಪೂಜ್ಯ ಧನ್ಸಿಂಗ್ ಮಹಾರಾಜರು ಕಳೆದ ಒಂದು ವಾರದಿಂದ ದೇವಿಯ ಪಲ್ಲಕ್ಕಿ ಮಹೋತ್ಸವವನ್ನು ತೊರಿ ತಾಂಡನ 3ರಿಂದ ಪ್ರಾರಂಭ ಮಾಡಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ತಾಂಡಗಳಿಗೆ ಪಲ್ಲಕ್ಕಿ ಉತ್ಸವ ಭೇಟಿಯ ಕಾರ್ಯಕ್ರಮ ಈಗಿದಾಗಲೇ ಜಾರಿಯಲ್ಲಿದೆ. ಇವತ್ತು ನಮ್ಮ ಮಹದೇವ ರಾಠೋಡ್ರವರ ನಿನ್ನೆ ರಾತ್ರಿನೇ ವಾಸ್ತವಕ್ಕೆ ಪಲ್ಲಕ್ಕಿ ಅವರ ಮನೆಗೆ ಹೋಗಿ ನಿನ್ನೆ ಅಲ್ಲಿ ವಾಸ್ತವ ಇದ್ದು ಇಡೀ ರಾತ್ರಿ ಜಾಗರಣೆ, ಭಜನೆ, ಪ್ರವಚನ ಎಲ್ಲ ಆಗಿ ಬೆಳಗ್ಗೆ ಇವತ್ತು ಮತ್ತೆ ಅಲ್ಲಿಂದ ಮುಂದಿನ ತಾಂಡಕ್ಕೆ ಹೊರಡುತ್ತದೆ. ಹೀಗಾಗಿ ಕಾಳಿಕಾದೇವಿ ಜಾತ್ರೆ ಅಂದರೆ ಎಲ್ಲರ ಮನಸ್ಸುಗಳನ್ನು ಬೆಸೆಯುವ, ಒಡೆದು ಮನಗಳನ್ನು ಜೋಡಿಸುವ, ಕುಗ್ಗಿ ಹೋದ ಜೀವನದ ನಿರುತ್ಸಾಹ ಕಳೆದುಕೊಂಡಂತಹ ವ್ಯಕ್ತಿಗಳಲ್ಲಿ ಮತ್ತೆ ಉತ್ಸಾಹದ ಸೆಲೆಯನ್ನು ಮೂಡಿಸುವ, ಬದುಕನ್ನು ಒಂದು ಅತ್ಯುತ್ತಮ ರೀತಿಯಲ್ಲಿ ಕಟ್ಟಿಕೊಳ್ಳೋಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಪ್ರದಾನ ಮಾಡುವಂತಹ ಒಂದು ವಿಶೇಷ ಕಾಳಿಕಾ ಜಾತ್ರೆ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ, ಭಕ್ತಿ ಭಾವದಿಂದ ನಡೆಯಲಿದೆ. ಅದೊಂದು ಕುಂಚೂರು ವಿವರಗಳನ್ನು ತಮ್ಮ ಮುಂದೆ ನಾನು ಸಾದರಪಡಿಸ್ತೇನೆ. ಈಗಾಗಲೇ ತಾಯಿಯ ಒಂದು ಪಲ್ಲಕ್ಕಿ ಉತ್ಸವ ಆರಂಭಗೊಂಡು ನಾಳೆ ಗುರುವಾರ ಕೃಷ್ಣೆಯ ತಟಕ್ಕೆ ಹೋಗಲಿದೆ. ನಗರದಲ್ಲಿ ಇಂಥ ಪೆಟ್ರೋಲ್ ಪಂಪ್, ನಮ್ಮ ಇಟಗಿ ಪೆಟ್ರೋಲ್ ಪಂಪದ ಮಾರ್ಗವಾಗಿ ಕೋಲಾರ ಕೃಷ್ಣೆಯ ದಡಿಗೆ ಹೋಗಿ ಆ ದಿವಸ ಕೋಲಾರದಲ್ಲಿಯೇ ವಾಸ್ತವಿದ್ದು ರಾತ್ರಿ ಎಲ್ಲ ಭಜನೆ, ಪ್ರವಚನ, ಜಾಗರಣೆ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಕೂಡ ಪ್ರಸಾದ ವ್ಯವಸ್ಥೆ ಮಾಡಲಾಗಿರ್ತದೆ. 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಮಾತೆಗೆ ಗಂಗಾ ಸ್ನಾನ, ಗಂಗಾ ಪೂಜೆ, ಮಹಾಮಂಗಳಾರತಿ ನದಿಯ ತಟದಲ್ಲಿ ನಡೆಯಲಿದೆ. ತದನಂತರ ಬಂದಂತಹ ಸಮಸ್ತ ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿರ್ತದೆ. ಅಲ್ಲಿಂದ ಪಲ್ಲಕ್ಕಿ ಮರಳಿ ತೊರಿ ತಾಂಡ ನಮ್ಮೂರಕ್ಕೆ ಬರುವುದು. 14ರಂದು ಮಂಡ್ಯ ಅಮಾವಾಸ್ಯೆಯ ದಿನ ಬೆಳಗ್ಗೆ 7 ಗಂಟೆಯಿಂದ ಕಾಳಿಕಾದೇವಿಯ ಮೂಲ ಮಂತ್ರ ಪಠಣ, ಹೋಮ, ಹವನ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಮಹಾಮಂಗಳಾರತಿ ಹಾಗೂ ವಿವಿಧ ರೀತಿಯ ಸೇವೆಗಳನ್ನು ಜಗನ್ಮಾತೆ ಭಗವತಿ ಕಾಳಿಕಾದೇವಿಗೆ ಸಲ್ಲಿಸಲಾಗುವುದು. ಈ ಜಗದ ಲೋಕೋದ್ಧಾರಕ್ಕಾಗಿ, ವಿಶ್ವ ಶಾಂತಿಗಾಗಿ, ಪ್ರತಿಯೊಬ್ಬರ ಮನೋ ಇಚ್ಛೆಗಳು ಈಡೇರೋಸ್ಕರವಾಗಿ ಸರ್ವೇ ಜನ ಸುಖಿನೋ ಭವಂತು ಎಂಬ ನಿಟ್ಟಿನಲ್ಲಿ ಈ ಪೂಜೆ ಪುರಸ್ಕಾರಗಳನ್ನು ಜಗತ್ ಕಲ್ಯಾಣಕ್ಕಾಗಿ ಪರಮ ಪೂಜ್ಯ ಧನ್ಸಿಂಗ್ ಮಹಾರಾಜರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವತ್ತು ಕೂಡ ವಿಶೇಷವಾಗಿ ನಡೀತದೆ. 15ನೇ ತಾರೀಕಿಗೆ ಬುಧವಾರ ಬೆಳಗ್ಗೆ 10:30ಕ್ಕೆ
ವಿಶೇಷ ಕಾಳಿಕಾದೇವಿಯ ಪೂಜೆ ಜರುಗಿ ಸಾಯಂಕಾಲ 5 ಗಂಟೆಗೆ ಬುಧವಾರ 15/7/2026 ಸಾಯಂಕಾಲ 5 ಗಂಟೆಗೆ ಜಾತ್ರಾ ಮಹೋತ್ಸವದ ಉದ್ಘಾಟನೆ ಮತ್ತು ಧಾರ್ಮಿಕ ಸಮಾರಂಭ ಜರುಗುತ್ತದೆ. ಈ ಒಂದು ಕಾರ್ಯಕ್ರಮದ ನೇತೃತ್ವ ಮತ್ತು ಕಾರ್ಯಕ್ರಮ ಉದ್ಘಾಟನೆಗಾಗಿ ವಿಜಯಪುರ ಜಿಲ್ಲೆಯನ್ನು ಜಲಕ್ರಾಂತಿಯನ್ನು ಮಾಡಿದಂತಹ ಆಧುನಿಕ ಭಗೀರಥ ಇದೀಗ ಔದ್ಯೋಗಿಕ ಕ್ರಾಂತಿಗೆ ಒಂದು ಮುನ್ನುಡಿ ಬರೆದಂತಹ ಮಹಾನ್ ನೇತಾರ ಬರಗಾಲದ ಜಿಲ್ಲೆಗೆ ಏನೋ ಪಟ್ಟ ಇತ್ತು ಅದನ್ನು ಅಳಿಸಿ ಹಾಕುವಲ್ಲಿ ಅವಿರತ ಶ್ರಮವನ್ನು ಹಾಕುತ್ತಿರುವಂತಹ ಡಾಕ್ಟರ್ ಎಂ ಬಿ ಪಾಟೀಲ್ರವರು ಆ ಕಾರ್ಯಕ್ರಮದ ಉಪಸ್ಥಿತರಿದ್ದು ಧರ್ಮಸಭೆ ಮತ್ತು ಜಾತ್ರಾ ಮಹೋತ್ಸವನ ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮಾಜದ ಸಂತರು, ಮಹಂತರು, ಧರ್ಮಗುರುಗಳು, ಪೂಜಾರಿಗಳು ಕಾರ್ಯಕ್ರಮದಲ್ಲಿರ್ತಾರೆ. ಜೊತೆಗೆ ಸಚಿವ ಮಹೋದಯಗಳು, ಸ್ಥಳೀಯ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಚುನಾಯಿತ ಪ್ರತಿನಿಧಿಗಳು, ಹಾಜಿ ಮತ್ತು ಮಾಜಿ, ತಾಂಡಗಳ ನಾಯಕ ಕಾರ್ಬಾರಿಗಳು, ಗಣ್ಯರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ಒಂದು ಕೃಪೆಗೆ ಪಾತ್ರರಾಗ್ತಾರೆ. ಅದೇ ರೀತಿ ತಮ್ಮ ಮುಖೇನ ಸಮಸ್ತ ಈ ನಾಡಿನ ಜನತೆಗೆ ವಿನಂತಿ ಮಾಡಿಕೊಳ್ಳೋದು, ಈ ನಾಡಿನ ಸುಭಿಕ್ಷೆಗಾಗಿ, ಈ ನಾಡಿನ ಒಳಿತಿಗಾಗಿ, ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿಗಾಗಿ ತಾವುಗಳು ಕೂಡ ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಪರಪೂಜ್ಯ ಧನಸಿಂಗ್ ಮಹಾರಾಜರ ಪರವಾಗಿ ಹಾಗೂ ಜಾತ್ರಾ ಸಮಿತಿಯ ಸಮಸ್ತ ಸದಸ್ಯರುಗಳ ಪರವಾಗಿ ಮಾಧ್ಯಮ ಮಿತ್ರರ ಮುಖೇನ ಈ ಜನರಿಗೆ ತಲುಪಲಿ ಅಂತ ತಮ್ಮೆಲ್ಲರಲ್ಲಿ ನಮ್ಮ ಸವಿನಯ ಪ್ರಾರ್ಥನೆಯಾಗಿದೆ. ಧನಸಿಂಗ್ ಮಹಾರಾಜರು ಬರೀ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತವಾಗಿಲ್ಲ. ಕುಗ್ರಾಮದಲ್ಲಿ ಉಚಿತವಾದ ಶಿಕ್ಷಣವನ್ನು ಕೊಡುವಂತಹ ಪ್ರಯತ್ನದಲ್ಲಿ ಅವರ ಒಂದು ದೇವಸ್ಥಾನ ಟ್ರಸ್ಟ್ ಸಮಿತಿಯ ಪರವಾಗಿ CBSE ಗುಣಮಟ್ಟದ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೂಡ ಶುರು ಮಾಡಿದ್ದಾರೆ. ನಿರ್ಗತಿಕರು ಮತ್ತು ತಂದೆ ತಾಯಿಗಳು ಇಲ್ಲಂತಹ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ಅಲ್ಲದೆ ಅವರಿಗೆ ಸಮವಸ್ತ್ರ ಆಗಲಿ, ಪಾದರಕ್ಷೆಗಳಾಗಲಿ, ಪುಸ್ತಕಗಳಾಗಲಿ, ಶಾಲಾ ಬ್ಯಾಗ್ ಆಗಲಿ ಎಲ್ಲವನ್ನು ತಮ್ಮ ಸ್ವಂತ ಖರ್ಚಿನಲ್ಲೇ ಅಂಥ ಮಕ್ಕಳಿಗೆ ತಮ್ಮ ಊರಿನಲ್ಲಿಯೇ ಕೆಸಾಳ್ ನಂಬರ್ 3ರಲ್ಲಿ ಉಚಿತವಾದ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇದ್ದೇನೆ. ಆದರೆ ಅವರು ಅನಕ್ಷರಸ್ಥರು ಇರ್ಬೋದು, ಆದರೆ ನನ್ನ ಪೀಳಿಗೆ, ನನ್ನ ಜನಾಂಗ ಯಾವುದೇ ಬಡ ವಿದ್ಯಾರ್ಥಿ ಜಾತಿ ಭೇದ ಮತ ಪಂಥವಿಲ್ಲದೆ ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಸಮಾಜದ ಪ್ರಮುಖವಾಗಿರಬೇಕಾದ ಶಿಕ್ಷಣವೇ ಒಂದು ದೊಡ್ಡ ಅಸ್ತ್ರ ಅಂತ ಮನಗೊಂಡು ಶಿಕ್ಷಣ ಒಂದು ಕ್ರಾಂತಿ ಕೂಡ ಅವರು ಕೈ ಹಾಕಿದ್ದಾರೆ. ಅಂತಹ ಪರಪೂಜ್ಯ ಧನಸಿಂಗ್ ಮಹಾರಾಜರ ನೇತೃತ್ವದ ಈ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಭಾವದಿಂದ ಜರುಗಲಿದೆ. ಆ ನಿಟ್ಟಿನಲ್ಲಿ ತಮ್ಮರಿಗೂ ಕೂಡ ಆವತ್ತಿನ ದಿನ ವಿಶೇಷವಾದ ಆಹ್ವಾನವನ್ನು ಮತ್ತೆ ನಿಮಗೆ ನಾನು ಆಹ್ವಾನ ವೈಯಕ್ತಿಕ ಮಾಡ್ತೀನಿ. ಈ ಸಂದರ್ಭ ಕೂಡ ತಮ್ಮೆಲ್ಲರಿಗೂ ಒಂದು ಆಹ್ವಾನವನ್ನು ಪರಮಪೂಜ್ಯ ಮಹಾರಾಜರ ಸಮ್ಮುಖದಲ್ಲೇ ಮಾಡಿಕೊಡ್ತಾರೆ. ತಮ್ಮೆಲ್ಲರಿಗೂ ವಂದನೆಗಳು. ಜಾತ್ರಾ ಉದ್ದೇಶ ಅದನ್ನು ಹೇಳಿದೆ. ಲೋಕ ಕಲ್ಯಾಣ, ವಿಶ್ವಶಾಂತಿ, ಎಲ್ಲರೂ ಸಮರಸತೆಯಿಂದ ಸಮಭಾವದಿಂದ ಬದುಕಲಿ, ಅವರ ಬಾಳುಗಳಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಕಾಣಲಿ ಅಂತ ಅನ್ನೋದೇ ಈ ಜಾತ್ರೆಯ ಉದ್ದೇಶ. ಧನಸಿಂಗ್ ಮಹಾರಾಜರ ನೇತೃತ್ವದಲ್ಲಿ ನಡೀತಾ ಇರುವ ಕಾಳಿಕಾದೇವಿಯ ಜಾತ್ರೆ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ವಂದಿಸಿ
ಈ ಜಾತ್ರೆ ಉತ್ಸವದ ಕಾರ್ಯಕ್ರಮ ಹೆಂಗಿರ್ತದಂದ್ರೆ, ಇದು 26 ವರ್ಷದಿಂದ ನಿರಂತರವಾಗಿ ಈ ದೇವಿಯ ಜಾತ್ರೆಯ ಉತ್ಸವವನ್ನು ನಡೀತಾ ಇದೆ. 26 ವರ್ಷದಿಂದ ಏನು ಈ ಕಾಳಿಕಾ ಮಾತಾ ಶಕ್ತಿ ಏನು ಈ ಧನ್ಸಿಂಗ್ ಮಹಾರಾಜಕ್ಕೆ ಒಲಿದು ಬಂದಿದ್ದಲ್ಲ, ಅವಾಗಿಂದ ಇಲ್ಲಿವರೆಗೆ ಪವಾಡದ ರೀತಿಯಲ್ಲಿ, ಅನೇಕ ಪವಾಡದ ರೀತಿಯಲ್ಲಿ ಇವೆಲ್ಲ ನಡೀತಾ ಇದೆ. ಅನೇಕ ಪವಾಡ ಕೇಳಿರಬಹುದು, ಕೇಳಲಿಕ್ಕಿಲ್ಲ. ಆದರೆ ಇಲ್ಲಿ ನಿರಂತರವಾಗಿ ನಮ್ಮ ಜನರು ತನ್ನ ಕಷ್ಟ ಕಾರ್ಪಣ್ಯ ಕೇಳಲಿಕ್ಕೆ ದಿವಸ 100ರಿಂದ 200 ಜನ ಅವರ ಜೊತೆಯಲ್ಲಿ ಪಾಳಿ ಹಚ್ಚಿ ತಮ್ಮ ಬೇಡಿಕೆ ಈಡೇರಿಸುವುದಾಗಲಿ ತಮ್ಮ ಕಾರ್ಪಣ್ಯವನ್ನು ಎಲ್ಲ ಕೇಳಲಿಕ್ಕೆ ಧನ್ಸಿಂಗ್ ಮಹಾರಾಜ ಹತ್ರ ಬರ್ತಾ ಇದೆ. ಒಳ್ಳೆಯ ರೀತಿಯಿಂದ ಜನರಿಗೆ ಏನು ಪಬ್ಲಿಕ್ ಮಾಡೋಂಗಿಲ್ಲ, ಪಾಂಪ್ಲೆಟ್ ಹಂಚಂಗಿಲ್ಲ, ಏನೂ ಇಲ್ಲ. ಆದರೂ ಜನರು ಲಕ್ಷಗಟ್ಟಲೆ ಕಾಳಿಕಾ ದೇವಿಯ ಮಹಾರಾಜರ ಆಶೀರ್ವಾದ ಪಡೆಯಲಿಕ್ಕೆ ತಾರೀಖು 14 ಅಮಾವಾಸ್ಯೆ ಇದ್ದ ಮರುದಿವಸ 15ನೇ ತಾರೀಕಿಗೆ ವಿಜೃಂಭಣೆ ನೋಡ್ಲಿಕ್ಕೆ ಬರಬೇಕು. ಆವಾಗಿನ ದಿವಸ ಮಹಾರಾಜರ ಈ ಭವಿಷ್ಯವಾಣಿ ಕೇಳಬೇಕು. ಯಾವ ಥರ ಉಗ್ರ ಅವತಾರ ತಾಳ್ತಾರೆ, ಯಾವ ಥರ ಭವಿಷ್ಯವನ್ನು ಹೇಳ್ತಾರೆ ಎಂಬುದನ್ನು ತಮ್ಮೆಲ್ಲರೂ ಬಂದಿರ ನಿಮಗೆಲ್ಲ ಅದಕ್ಕೆ ಪಬ್ಲಿಕೇಶನ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಅದಕ್ಕೆ ಒಳ್ಳೆ ಅಲ್ಲಿ ಯಾವುದು ಜಾತಿ ಭೇದವಿಲ್ಲ, ಎಲ್ಲರಿಗೆ ಆಶೀರ್ವಾದ ಕೊಡುವಂಥ ಇದು ಅದ. ಈಗ ಪಲ್ಲಕ್ಕಿ ಉತ್ಸವ ತಾಂಡೆಗೆ ಹೋಗಿ ನೋಡಿರಬೇಕು. ಅಲ್ಲಿನೇ ಒಂದು ಜಾತ್ರೆ ನಡೀತಾ ಇದೆ. ತಾಂಡೆಯಲ್ಲಿ ಜಾತ್ರೆ, ಪ್ರತಿಯೊಂದು ತಾಂಡೆಯಲ್ಲಿ ಜಾತ್ರೆ ವಿಜೃಂಭಣೆಯಿಂದ ಅವ್ರದ್ದು ಕಾರ್ಯಕ್ರಮ ನಡೀತಾ ಇದೆ. ಇದು ಒಂದೇ ಜಾತ್ರೆ ಅಂತ ಇಲ್ಲ, ಇಲ್ಲಿ ಕೇಸರಾಳ ತಾಂಡೆದ ಜಾತ್ರೆ ಅಂತಿಲ್ಲ. ಹೀಗೆ ಮೊದಲೇ ಅರ್ಧ ಜಾತ್ರೆ ಪಬ್ಲಿಕೇಶನ್ ಆಗಿರ್ತದೆ. ಎಲ್ಲ ಥರದಿಂದ ಭವಿಷ್ಯದ ನುಡಿಗಳನ್ನು ನುಡಿತಾರೆ. ಯಾರಿಗೆ ಮಕ್ಕಳ ಇಲ್ಲದವರಿಗೆ ಮಕ್ಕಳ ಆಗುವಂಥ ಪವಾಡನ್ನು ಮಾಡಿದ್ದಾರೆ ಕೆಲವು ಮಹಾರಾಜರು. ಯಾರಿಗೆ ಸಾಯುವಂಥ ಪರಿಸ್ಥಿತಿ ಹಾಸ್ಪಿಟಲ್ ಒಳಗೆ ನಿಮಗೆ ಹಾಸ್ಪಿಟಲ್ ಒಳಗೆ ಇದು ಇಲ್ಲ, ನೀವು ತಗೊಂಡು ಹೋಗ್ರಿ, ಇದು ಸಾಯುವಂಥ ಪರಿಸ್ಥಿತಿ ಒಳಗಾದಂತ ಹೇಳುವಂಥ ಅಂಥದ್ರೊಳಗೆ ಅಂಥ ಜನಕ್ಕೆ ಉಳಿಸಿದ್ದಾರೆ, ಆರೋಗ್ಯವಂತ ಮಾಡಿದ್ದಾರೆ ಮಹಾರಾಜಗಳು. ಆದ ಕಾರಣ ಎಲ್ಲ ರೀತಿಯಿಂದ, ಒಂದೇ ರೀತಿ ಇಲ್ಲ, ಎಲ್ಲ ರೀತಿಯಿಂದ ಅಲ್ಲಿ ಜಾತ್ರೆ ಮಹೋತ್ಸವ ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಂಥ ಪವಾಡ ಆಗುತ್ತೆ, ಎಂಥ ಜನ ಬರ್ತಾರೆ. ಎಲ್ಲಿಂದ ಗೋವಾ ಆಗಲಿ, ಬಾಂಬೆ ಆಗಲಿ, ಹೈದರಾಬಾದ್ ಆಗಲಿ, ಮದ್ರಾಸ್ ಆಗಲಿ, ಡೆಲ್ಲಿ ಆಗಲಿ, ಯಾವ ಊರದಿಂದ ಎಲ್ಲರೂ ಬರ್ತಾರೆ. ಮತ್ತು ಅಲ್ಲಿ ಎಲ್ಲರೂ ಶಾಸಕರಾಗಲಿ, ಸಂಸತ್ ಸದಸ್ಯರಾಗಲಿ, ವಿಧಾನ ಪರಿಷತ್ತಿನ ಸದಸ್ಯರಾಗಲಿ, ಮಂತ್ರಿ ಆಗಲಿ, ಎಲ್ಲರೂ ಬಂದು ತಮ್ಮ ತನು ಮನ ಧನವನ್ನು ಅಲ್ಲಿ ಅರ್ಪಿಸಿ ಆಶೀರ್ವಾದ ಪಡೆದುಕೊಂಡು ಹೋಗ್ತಾರೆ. ಅದಕ್ಕೆ 4 ಮಾತು ಬಂದು. ಜೈ ಹಿಂದ್, ಜೈ ಕರ್ನಾಟಕ. जुड़े रहिएगा आपके अपने चैनल बीजापुर समय के साथ।